ಬಿಟ್ಟಾರ ಬಿಡಲ್ಲ ಇರಲಿ ಇರ್ಲಿ ಬಿಡ್ರಿ ಇರ್ಲಿ ಬಿಡ್ರಿ ಕುಂಡ್ರಿ ಸುಮ್ಮ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ, ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಮಹಾತ್ಮರಿಗೆ ನಮಿಸಿ, ಸದ್ಗುರುಗಾತ ಸನ್ನಿಧಿಯಲ್ಲಿ ನಿರ್ಮಿತರಾದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ಇಲ್ಲಿಯವರೆಗೆ ಎಲ್ಲ ಮಹಾತ್ಮರು ಧರ್ಮದ ಬಗ್ಗೆ ಬಹಳ ಸುಂದರವಾಗಿ ಹೇಳಿದರು. ನಮ್ಮನ್ನೆಲ್ಲರನ್ನು ರಕ್ಷಣೆ ಮಾಡೋದು ಯಾವುದು ಅಂದರೆ ಧರ್ಮ. ಧರ್ಮೋ ರಕ್ಷತಿ ರಕ್ಷಿತಃ ಅಂತ. ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೆ ಅಂದರೆ ಧರ್ಮದಿಂದ ಕೂಡಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ, ಅವರಿಗೆ ಆ ಧರ್ಮ ರಕ್ಷಣೆ ಮಾಡ್ತದೆ ಅಂತ. ಧರ್ಮ ನಮ್ಮನ್ನು ರಕ್ಷಣೆ ಮಾಡಬೇಕಾದ್ರೆ ನಮ್ಮಲ್ಲಿ ಧರ್ಮದ ಬಲ ಇತ್ತಂದರೆ ರಕ್ಷಣೆ ಮಾಡ್ತದೆ. ಸಮುದ್ರದ ಮಧ್ಯದಲ್ಲಿ ಇದ್ದರೂ ಕೂಡ ಸಮುದ್ರದಲ್ಲಿ ಏನೂ ಆಗೋಲ್ಲ ನಮಗೆ, ನಾವು ಆನಂದವಾಗಿರ್ತೇವೆ. ಬೆಂಕಿ ಮಧ್ಯದಲ್ಲಿದ್ದರೂ ಕೂಡ ಬೆಂಕಿ ಅವನು ಸುಡಲಾರದು. ಹೀಗೆ ಎಲ್ಲ ಯಾವ ಕಾಲದಲ್ಲಿಯೂ ಕೂಡ ನಮ್ಮನ್ನು ರಕ್ಷಣೆ ಮಾಡೋದು ಧರ್ಮ ಅಂತ. ಅದು ಕಾಯ ವಾಚ ಮನಸ, ದೇಹದಿಂದಲೂ ಧರ್ಮವನ್ನು ಮಾಡಬೇಕು. ಅಂದರೆ ಇಂಥ ಸತ್ಕಾರ್ಯಗಳನ್ನು ಮಾಡಬೇಕು, ಕ್ಷೇತ್ರ ಯಾತ್ರೆಗಳನ್ನು ಮಾಡಬೇಕು, ದಾನ ಧರ್ಮಗಳನ್ನು ಮಾಡಬೇಕು, ಇದು ಧರ್ಮ. ಆಮೇಲೆ ವಾಣಿಯಿಂದ ಭಗವನ್ ನಾಮಸ್ಮರಣೆ, ಗುರುವಿನ ನಾಮಸ್ಮರಣೆ, ಶ್ರೇಷ್ಠವಾದಂಥ ಭಗವದ್ಗೀತಾ, ಸಿದ್ಧಾರೂಢ ಚರಿತ್ರೆ ಮೊದಲಾದ ಗ್ರಂಥಗಳನ್ನು ಪಾರಾಯಣ ಮಾಡಬೇಕು ನಾಲಿಗೆಯಿಂದ. ಇನ್ನು ನೇತ್ರದಿಂದ ಮಹಾತ್ಮರನ್ನು ನೋಡ್ರಿ, ದೇವಸ್ಥಾನಗಳಿಗೆ ಹೋಗ್ರಿ. ಯಾವ ಕಣ್ಣಿದಾವಲ್ಲ ಪರಮಾತ್ಮನ ಕೊಟ್ಟನವನ್ನೆಲ್ಲ ಈ ಕಣ್ಣುಗಳಿಂದ ಮಹಾತ್ಮರನ್ನು ನೋಡ್ರಿ, ಒಳ್ಳೆ ಒಳ್ಳೆಯ ಗ್ರಂಥಗಳನ್ನು ನೋಡ್ರಿ. ಶ್ರೇಷ್ಠವಾದದ್ದನ್ನು ನೋಡಿದರೆ ಕಣ್ಣಿನಿಂದನೂ ಪುಣ್ಯ ಬರ್ತದೆ. ಕಾಯ ವಾಚ ಮನಸ, ದೇಹದಿಂದಲೂ ಎಲ್ಲದರಿಂದಲೂ ಮನಸ್ಸಿನಿಂದಲೂ ಬರ್ತದೆ. ಮನಸ್ಸಿನಲ್ಲಿ ಭಗವತ್ ಚಿಂತನೆ ಮಾಡ್ರಿ. ಯಾವಾಗೂ ಕೆಟ್ಟದ್ದನ್ನು ಚಿಂತನೆ ಮಾಡೋದರಿಂದ ದೋಷ ಬರ್ತದೆ, ಪಾಪ ಬರ್ತದೆ. ಮನಸ್ಸಿನಲ್ಲೇ ಗುರುಗಳನ್ನು ಸ್ಮರಣೆ ಮಾಡಿರಿ, ಪರಮಾತ್ಮನ ಸ್ಮರಣೆ ಮಾಡಿರಿ, ಅನೇಕ ಶ್ರೇಷ್ಠವಾದಂಥ ದೇವತೆಗಳನ್ನು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಡ್ರಿ, ಪುಣ್ಯ ಬರ್ತದೆ. ಇನ್ನು ವಾಣಿಯಿಂದ ಗುರುಗಳನ್ನು ಸ್ಮರಣೆ ಮಾಡಿ, ಗುರುಗಳನ್ನು ಸ್ತೋತ್ರ ಮಾಡಿರಿ, ದೇವತೆಗಳನ್ನು ಸ್ತೋತ್ರ ಮಾಡಿರಿ, ಶ್ರೇಷ್ಠವಾದ ಗ್ರಂಥಗಳನ್ನು ಪಾರಾಯಣ ಮಾಡಿರಿ, ಅವನ್ನ ನಾಲಿಗಿಂದ ಪುಣ್ಯ ಬರ್ತದೆ. ಹೀಗೆ ಶರೀರದಿಂದ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಪರಮಾತ್ಮ ಬಹಳ ಕೊಟ್ಟಾನ. ಕೈಗಳು ಕೊಟ್ಟ ಪರಮಾತ್ಮ, ಸೇವಾ ಮಾಡಿರಿ, ದಾನ ಧರ್ಮಗಳನ್ನು ಮಾಡಿರಿ, ಕೈಯಿಂದ ಪುಣ್ಯ ಬಂತು. ಕಾಲು ಕೊಟ್ಟಣ ಪರಮಾತ್ಮ, ಇಂಥ ಕ್ಷೇತ್ರ ಯಾತ್ರೆಗಳಿಗೆ ಬರ್ರಿ, ಇಂಥ ಸತ್ಸಂಗಗಳಲ್ಲಿ ಬರ್ರಿ, ಕಾಲಿನಿಂದ ಪುಣ್ಯ ಬಂತು. ನಾಲಿಗೆಯಿಂದ ನಾಮಸ್ಮರಣೆ ಪುಣ್ಯ ಬಂತು. ಕಿವಿಯಿಂದ ಶಾಸ್ತ್ರ ಪುರಾಣ ಪುಣ್ಯಕಥೆಗಳನ್ನು ಕೇಳಿ ಪುಣ್ಯ ಬಂತು. ಎಷ್ಟು ಅನುಕೂಲ ಉಂಟು ಪರಮಾತ್ಮ. ಶರೀರದಲ್ಲಿ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಬಹಳ ಅನುಕೂಲ ಮಾಡಿಕೊಟ್ಟಾನ. ನಾಲ್ಗಿದೆ ಸದಾ ರಾಮ ಕೃಷ್ಣ ಶಿವ ಗುರುವೇನ್ರಿ, ನಾಲ್ಗೆ ಪವಿತ್ರ ಪುಣ್ಯ ಬಂತು. ಅದೇ ನಾಲ್ಗಿಂದ ಕೆಟ್ಟದನ್ನು ಮಾತಾಡ್ರಿ, ಕೆಟ್ಟದ್ದನ್ನು ಉಚ್ಚಾರ ಮಾಡೋದ್ರಿಂದ ಪಾಪ ಬರ್ತದೆ. ಕಿವಿಯಿಂದ ಪುರಾಣ ಪುಣ್ಯಕಥೆಗಳನ್ನ ಕೇಳ್ರಿ, ಪುಣ್ಯ ಬರ್ತದೆ. ಕಿವಿಗಳಿಂದ ಚಾಡ ನಿಂದ ಮತ್ತೊಂದು ಕೇಳ್ರಿ, ಪಾಪ ಬರ್ತದೆ. ಕಿವಿಗಳ ಕೊಟ್ಟನ ಪರಮಾತ್ಮ, ಇಂಥ ಶಾಸ್ತ್ರ ಪುರಾಣ ಪುಣ್ಯಕಥೆಗಳನ್ನ ಕೇಳ್ರಿ, ಕಿವಿಯಿಂದ ಪುಣ್ಯ ಬಂತು. ನಾಲಿಗಿಂದ ಭಗವನ್ ನಾಮಸ್ಮರಣೆ ಮಾಡಿರಿ, ಗುರುವಿನ ನಾಮಸ್ಮರಣೆ ಮಾಡಿರಿ, ನಾಲಿಗಿಂದ ಪುಣ್ಯ ಬಂತು. ಆಮೇಲೆ ಶರೀರ ಕೊಡೋಣ ಪರಮಾತ್ಮ, ಇಂಥ ಸತ್ಸಂಗದಲ್ಲಿ ಶರೀರದಿಂದ ಸೇವಾ ಮಾಡಿರಿ, ಪರಮಾತ್ಮ ಕೊಟ್ಟಾಗ ಇದೇ ಶರೀರದಿಂದ ಅನ್ಯಾಯ ಮಾಡಿರಿ, ಪಾಪ ಬರ್ತದೆ. ಹೀಗೆ ನಮಗೆ ಪುಣ್ಯ ಮಾಡಲಿಕ್ಕೆ ಭಾಳ ಅವಯವ ಶರೀರ ಪೂರ್ತಿ ಮಾಡಲಿಕ್ಕೆ ಅನುಕೂಲ ಇದೆ. ಕಣ್ಣಿನಿಂದ ಭಗವಂತನ ನೋಡ್ರಿ, ಅಂದರೆ ಮೂರ್ತಿಗಳನ್ನು ನೋಡಿರಿ, ಗುರುಗಳನ್ನು ನೋಡಿರಿ. ಕೈಗಳಿಂದ ದಾನಧರ್ಮಗಳನ್ನು ಮಾಡಿರಿ, ಕಾಲಿನಿಂದ ಮಠ ಮಂದಿರಗಳು ಹೋಗ್ರಿ. ಶ್ರೇಷ್ಠವಾದದ್ದನ್ನು ನಮ್ಮ ಶರೀರದಿಂದ ಮಾಡಿ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಬರ್ತದೆ. ಎಷ್ಟು ಸರಳದೆ.
ಸರಳವಾದದ್ದಿದೆ. ಅದನ್ನು ನಾಲ್ಗಿದೆ ಕೆಟ್ಟ ಕೆಟ್ಟದ್ದು ಮಾತಾಡಿ ಪಾಪ ಕಟ್ಕೊಳ್ತೇವೆ. ಕಣ್ಣಿನಿಂದ ನೋಡಬಾರ್ದು ನೋಡ್ರಿ ಪಾಪ ಬರ್ತದೆ, ಕಿವಿಯಿಂದ ಕೇಳಬಾರ್ದು ಕೇಳ್ರಿ ಪಾಪ ಬರ್ತದೆ, ಹೋಗಲಾರದಂಥ ಜಾಗದಲ್ಲಿ ಹೋದ್ರೆ ಕಾಲಿನಿಂದ ಪಾಪ ಬರ್ತದೆ. ಅದಕ್ಕೆ ನಾವು ಬಹಳ ಹುಷಾರವಾಗಿ ಇದ್ದು ಶ್ರೇಷ್ಠವಾದದ್ದನ್ನು ಮಾಡಲಿಕ್ಕೆ ಶರೀರದಲ್ಲಿ ಪರಮಾತ್ಮ ಭಾಳ ಸಹಕಾರ ಕೊಟ್ಟಾನ. ಶರೀರದಿಂದ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಬಹಳ ಸಹಕಾರ ಕೊಟ್ಟಾನ. ಅದಕ್ಕಿಂತ ಬಂದತಿ ಇವಾಗ ಶಾಸ್ತ್ರ ಪುರಾಣ ಪುಣ್ಯಗಳನ್ನು ಕೇಳ್ತಕ್ಕಂಥ ಯಾವ ಇಂಥ ಸಮಯಕ್ಕೆ ಬಂದಲ್ಲೇ ನಿಮ್ಮ ಕಾಲಿನಿಂದ ಬಂದಂಥ ಪುಣ್ಯ ಮಹಾತ್ಮರು ನೋಡ್ರಿ ಪುಣ್ಯ ಬಂತು. ಕಿವಿಯಿಂದ ಪುರಾಣ ಪುಣ್ಯಗಳನ್ನ ಕೇಳ್ತಾರಲ್ಲ ಪುಣ್ಯ ಬಂತು. ಎಷ್ಟು ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಸಾಧನ ಕೊಡೋಣ ಪರಮಾತ್ಮ. ಆದ್ದರಿಂದ ನಾವೆಲ್ಲರೂ ಕೂಡ ಈ ಶರೀರವನ್ನು ಬಹಳ ಸುಂದರವಾದ ಪುಣ್ಯ ಕಾರ್ಯಗಳಲ್ಲಿನೇ ಉಪಯೋಗ ಮಾಡಿರಿ. ಕಾಯ ವಾಚ ಮನಸಾಧ್ಯ ಇವೆಲ್ಲ ಶ್ರೇಷ್ಠವಾದಂಥ ಧರ್ಮ ಕಾರ್ಯಗಳಲ್ಲಿ ನೀವು ಪ್ರವರ್ತರಾದದ್ದಾದರೆ ನಿಮಗೆ ಪುಣ್ಯ ಬರ್ತದೆ. ತೇ ಪುಣ್ಯಮಾಸಾಧ್ಯ ಸುರೇಂದ್ರ ಲೋಕಂ ವಸ್ನಂತಿ ದಿವ್ಯಾನ್ ದಿವ್ಯದೇವ ಭೋಗಾನ್ ಅಂತ ಶಾಸ್ತ್ರ ಹೇಳ್ತದೆ. ಯಾರು ಇಂಥ ಪುಣ್ಯ ಕಾರ್ಯಗಳು ಮಾಡ್ತಾರೋ ಅವರು ಮುಂದೆ ದೇಹ ಬಿಟ್ಟ ಮೇಲೆ ದೇವತೆಗಳಾಗಿ ಹುಡ್ತಾರಂತ, ಇಲ್ಲೇ ಶ್ರೀಮಂತರಾಗಿ ಹುಡ್ತಾರಂತ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಪರಮಾತ್ಮ ಸುಂದರವಾದಂಥ ಶರೀರ ಕೊಟ್ಟಾನ. ಈ ಶರೀರದಿಂದ ಅನೇಕ ಪುಣ್ಯ ಕಾರ್ಯಗಳು ಮಾಡಲಿಕ್ಕೆ ಸಾಧನ ಕೊಟ್ಟಾನ. ಅವುಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಉಪಯೋಗ ಮಾಡಿಕೊಡ್ರಿ. ಕಾಲ ಕೊಟ್ಟಾಗಂತ ಶಾಸ್ತ್ರ ಪುರಾಣ ಬರ್ರಿ. ಬಾಯಿ ಕೊಟ್ಟಾನ ಪರಮಾತ್ಮ ಶಿವರಾಮ ಕೃಷ್ಣ ಗುರುವೇನ್ರಿ. ಕಿವಿ ಕೊಟ್ಟಾನ ಪರಮಾತ್ಮ ಶಾಸ್ತ್ರ ಪುರಾಣ ಪುಣ್ಯಗಳನ್ನು ಕೇಳ್ರಿ. ಇವೆಲ್ಲ ಪುಣ್ಯಕ್ಕೆ ಸಾಧನ. ಇವುಗಳಿಂದ ಮಾಡಬಾರ್ದನ್ನು ಮಾಡಿದರೆ ಪಾಪ ಬರ್ತದೆ. ಅದಕ್ಕೋಸ್ಕರವಾಗಿನ ನಾವೆಲ್ಲರೂ ಕೂಡ ಇಂಥ ಸುಂದರವಾದಂಥ ದೇಹ ಕೊಟ್ಟಾನ. ಯಾಕೆ ನರಜನ್ಮದಿಂದ ದೇಹದೊಳು ಮಿಗಿಲುಂಟೆ ಅಂತ ಹೇಳಿ ನಿಜಗೊಂಡ್ರು. ಈ ಲೋಕದಾಗ ಅತ್ಯಂತ ಶ್ರೇಷ್ಠವಾದದ್ದು ಯಾವುದಂದ್ರೆ ಮನುಷ್ಯ ಜನ್ಮ. ಈ ಮನುಷ್ಯ ಜನ್ಮದಲ್ಲಿ ನಾವು ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿ ಶ್ರೇಷ್ಠವಾದಂಥ ಪದವಿಯನ್ನು ಪಡ್ಕೊಳ್ಳಿಕ್ಕೆ ಬರ್ತದೆ. ಆದ್ದರಿಂದ ನಾವೆಲ್ಲರೂ ಕೂಡ ಇಂಥ ಶರೀರ ಬಂದದ ವ್ಯರ್ಥ ಮಾಡಿಕೊಳ್ಬೇಡ್ರಿ. ಈ ಶರೀರದಿಂದ ಇಂಥ ಪುರಾಣ ಪುಣ್ಯಗಳನ್ನು ಕೇಳಿರಿ, ಶಾಸ್ತ್ರ ಪುರಾಣಗಳನ್ನು ಕೇಳಿರಿ, ಶಾಸ್ತ್ರದಲ್ಲಿ ಹೋಗ್ರಿ, ದಾನ ಧರ್ಮಗಳನ್ನು ಮಾಡಿರಿ, ಸೇವಾಗಳನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಧನ್ಯರಾಗುವ ಸಮಯ ಒಳಗಿದೆ. ಅಂಥ ಸದ್ಬುದ್ಧಿಯನ್ನು ಗುರುದೇವ ನಿಮ್ಮೆಲ್ಲರಿಗೂ ಅನುಗ್ರಹಿಸಲಿ ಅಂತೇಳಿ ನನ್ನ ನಾಲ್ಕು ಓಂ ತತ್ಸತ್. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹೃದಯ ತುಂಬಿ ಕರುಣೆಯಿಂದ ಸಮಸ್ತ ಭಕ್ತಸ್ತೋಮಕ್ಕೆ